ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ. ಇಂದಿನ ವಿಷಯ: ಪ್ರಪಂಚವು ಪರಮಾರ್ಥ ಪ್ರಾಪ್ತಿಯ ಸಾಧನೆ. ಬಹಳ ದಿನಗಳವರೆಗೆ ನೌಕರಿ ಮಾಡುವುದರಿಂದ ಗುಲಾಮಗಿರಿಯು ಅಭ್ಯಾಸವಾಗುತ್ತದೆ. ಇದು ಯೋಗ್ಯವಾದದ್ದಲ್ಲ. ಮನುಷ್ಯನು ಕೆಲವು ದಿನಗಳಾದರೂ ಸ್ವಾಮಿತ್ವದ ಹಕ್ಕಿನಿಂದ ಇರಲು ಕಲಿಯಬೇಕು. ನೌಕರಿ ಮಾಡುತ್ತಿರುವಾಗಲೇ ಅನುಸಂಧಾನದ ಅಭ್ಯಾಸ ಮಾಡುತ್ತಿರಬೇಕು. ಅಂದರೆ ನೌಕರಿ ಮುಗಿದ ಮೇಲೆ ಪ್ರಾಪ್ತವಾದ ಸಮಯವೆಲ್ಲ ಅನುಸಂಧಾನದಲ್ಲಿಯೇ ಕಳೆಯುತ್ತದೆ. ಪ್ರತಿಯೊಬ್ಬ ಮನುಷ್ಯನು ಜನ್ಮದಾರಭ್ಯದಿಂದ ಪರಮಾರ್ಥದ ಅಭ್ಯಾಸ ಮಾಡುತ್ತಲೇ ಇರುತ್ತಾನೆ. ಮನುಷ್ಯನಿಗೆ ಆನಂದ ಅಥವಾ ಸಮಾಧಾನ ಬೇಕಾಗಿರುತ್ತದೆ. ಅದಕ್ಕಾಗಿ ಅವನ ಪ್ರಯತ್ನವು ನಡೆದಿರುತ್ತದೆ. ನಿಜವಾಗಿಯೂ ಪರಮಾರ್ಥದಲ್ಲಿ ಬೇರೆಯವರ ಅವಶ್ಯಕತೆ ಏನೂ ಇರುವುದಿಲ್ಲ. ಅಂದ ಮೇಲೆ ಎರಡನೆಯವರು ನಮ್ಮ ಪರಮಾರ್ಥವನ್ನು ಹೇಗೆ ತಾನೇ ಕೆಡಿಸುತ್ತಾರೆ? ಜಗತ್ತಿನಲ್ಲಿ ಇರುವುದೆಲ್ಲವೂ ಉತ್ತಮವೇ ಇರುತ್ತದೆ. ನಾನೇ ಯೋಗ್ಯನಿರುವುದಿಲ್ಲ. ಬಾಗಿಲು ಕಿಟಕಿಗಳು ಮನೆಯ ಸಾಧನಗಳಾಗಿರುತ್ತವೆ, ಅಥವಾ ಊರಿಗೆ ಹೋಗಲು ಉಗಿಬಂಡಿಯ ಸಾಧನವಾಗಿರುತ್ತದೆ. ಅದರಂತೆ ಪರಮಾರ್ಥ ಸಾಧಿಸುವುದಕ್ಕಾಗಿ ಅಥವಾ ಪರಮಾರ್ಥ ಪ್ರಾಪ್ತಿಗಾಗಿ ಪ್ರಪಂಚವು ಸಾಧನವಾಗಿರುತ್ತದೆ. ಹೀಗಿಲ್ಲದಿದ್ದರೆ ಕೇವಲ ಪ್ರಪಂಚದಲ್ಲಿ ಸುಖವಿರುವುದಿಲ್ಲ. ಪ್ರಪಂಚವು ಇಲ್ಲಿಂದ ಅಲ್ಲಿಯವರೆಗೆ ಒಂದೇ ತರಹದ್ದಾಗಿರುತ್ತದೆ. ಬಡವನದೇ ಆಗಿರಲಿ ಅಥವಾ ಶ್ರೀಮಂತನದೇ ಆಗಿರಲಿ, ಸುಶಿಕ್ಷಿತನದೇ ಆಗಿರಲಿ ಅಥವಾ ಅಶಿಕ್ಷಿತನದೇ ಆಗಿರಲಿ, ಅಧಿಕಾರಿಯದೇ ಆಗಿರಲಿ ಅಥವಾ ಕಾರಕೂನನದೇ ಆಗಿರಲಿ, ದೇಶದಲ್ಲಿಯದೇ ಆಗಿರಲಿ ಅಥವಾ ವಿದೇಶದಲ್ಲಿಯದೇ ಆಗಿರಲಿ, ಪ್ರಪಂಚದ ಧರ್ಮವಾದ ನ್ಯೂನತೆ, ಅಪೂರ್ಣತೆ ಅಥವಾ ನಶ್ವರತೆ ಎಂಬುದು ಎಲ್ಲಿಯೂ ಯಾವಾಗಲೂ ಬದಲಾಗುವುದಿಲ್ಲ. ಆದ್ದರಿಂದ ನಮ್ಮ ಹತ್ತಿರವಿಲ್ಲದ ವಸ್ತುವು ಬೇರೆಯವರ ಹತ್ತಿರವಿರುವುದನ್ನು ನೋಡಿ ನಾವು ಮರುಳಾಗಬಾರದು. ಇದ್ದದ್ದರಲ್ಲಿಯೇ ಸಮಾಧಾನ ಹೊಂದಬೇಕು. ಪರಮಾರ್ಥದಲ್ಲಿ ಯಾರಿಗೂ ಅಧಿಕಾರ ಅಂದರೆ ಅಂತಸ್ತು ಕೊಡಲು ಬರುವುದಿಲ್ಲ. ನಮ್ಮ ಅಧಿಕಾರವು ನಮ್ಮ ಕೃತಿಯನ್ನೇ ಅವಲಂಬಿಸಿರುತ್ತದೆ. ಪರಮಾರ್ಥದ ಅರಿವು ದುಃಖದಲ್ಲಿರುವಾಗ ಆಗುವಷ್ಟು ಸುಖದಲ್ಲಿ ಇರುವಾಗ ಆಗುವುದಿಲ್ಲ. ಆ ಸುಖವು ಕೊನೆಗೆ ದುಃಖದಲ್ಲಿಯೇ ಪರ್ಯವಸಾನವಾಗುತ್ತದೆ. ಯಾವ ಅರಿವಿನಿಂದ ನಾವು ಸಮಸ್ತ ಜ್ಞಾನವನ್ನು ಸಂಪಾದಿಸುತ್ತೇವೆಯೋ ಅದು ಏನಿರುತ್ತದೆ ಎಂಬುದನ್ನು ನಾವು ವಿಚಾರ ಮಾಡುವುದೇ ಇಲ್ಲ. ವೈಷಯಿಕ ಬುದ್ಧಿಯು ವಿಕಾರಗಳೊಂದಿಗೆ ಸೇರಿಕೊಂಡಿತೆಂದರೆ ಅತ್ಯಂತ ಪ್ರಬಲವಾಗಿ ಘಾತಕವಾಗುತ್ತದೆ. ಇಂಥ ಸಮಯದಲ್ಲಿ ಮನಸ್ಸಿಗೆ ಬಂದಂತೆ ನಡೆಯುವುದನ್ನು ಬಿಟ್ಟರೆ ವಿಕಾರಗಳು ದುರ್ಬಲವಾಗುತ್ತವೆ. ನಾವು ವಿಕಾರ ವಶರಾಗುತ್ತಿದ್ದರೆ ಅತ್ಯಂತ ಪ್ರೇಮದಿಂದ ನಾಮಸ್ಮರಣೆ ಮಾಡುವುದು ಅವಶ್ಯವಿರುತ್ತದೆ. ವಿಕಾರಗಳಿಗೆ ವಶರಾಗದೆ ಪ್ರಾರಬ್ಧದಿಂದ ಪ್ರಾಪ್ತವಾದ ವಿಷಯಗಳನ್ನು ಸೇವಿಸಿದರೆ ವಿಕಾರಗಳ ಪ್ರಭಾವವಾಗುವುದಿಲ್ಲ. ಥರ್ಮಾಮೀಟರು ಜ್ವರವನ್ನು ತೋರಿಸುತ್ತದೆಯೇ ಹೊರತು ದೂರ ಮಾಡುವುದಿಲ್ಲ. ಅದರಂತೆ ಶಾಸ್ತ್ರಗಳು ನಾವು ಎಲ್ಲಿ ತಪ್ಪುತ್ತೇವೆ ಎಂಬುದನ್ನು ತೋರಿಸುತ್ತವೆ, ಏನು ಮಾಡಬೇಕು ಎಂಬುದನ್ನು ತೋರಿಸುತ್ತವೆ. ಆದರೆ ಮಾಡುವುದು ನಮ್ಮ ಕಡೆಗೆ ಇರುತ್ತದೆ. ಸಮರ್ಥರಿಗೆ ಶ್ರೀರಾಮನ ದರ್ಶನವಾಯಿತು, ನಮಗೇಕೆ ಆಗುವುದಿಲ್ಲ? ನಾವು ಸಮರ್ಥರಂತೆ ಶ್ರದ್ಧೆಯಿಂದ ಹಾಗೂ ಆದರದಿಂದ ಖಂಡ ಉಪಾಸನೆ ಮಾಡುವುದಿಲ್ಲ. ಆದ್ದರಿಂದ ನಮಗಾಗುವುದಿಲ್ಲ. ಏನಾದರೂ ಮಾಡಿರಿ, ಆದರೆ ನಾನು ರಾಮನವನಿರುತ್ತೇನೆ ಎಂಬ ಭಾವನೆಯನ್ನು ಜಾಗೃತವಾಗಿಡಿರಿ.
ನಾಮವನ್ನು ತಿಳಿದೋ ತಿಳಿಯದೆಯೋ, ಶ್ರದ್ಧೆಯಿಂದಲೋ ಅಶ್ರದ್ಧೆಯಿಂದಲೋ ಯಾವುದೇ ರೀತಿಯಾಗಿ ತೆಗೆದುಕೊಳ್ಳಿರಿ, ರಾಮನು ನಮಗೆ ಅನ್ನ ವಸ್ತ್ರಗಳನ್ನು ಕಡಿಮೆ ಮಾಡಲಾರನೆಂಬ ವಿಶ್ವಾಸ ತಾಳಿರಿ. ನಾಮವನ್ನು ಶ್ರದ್ಧೆಯಿಂದ ತೆಗೆದುಕೊಂಡರೆ ವಿಶೇಷ ಫಲವಿರುತ್ತದೆ. ಆದ್ದರಿಂದ ಅಖಂಡ ನಾಮದಲ್ಲಿ ಮಸ್ತರಾಗಿ ಆನಂದದಲ್ಲಿರೋಣ. ಸುಖವಾಗಿ ಪ್ರಪಂಚ ಮಾಡಿರಿ, ಆದರೆ ಅದರಲ್ಲಿ ಭಗವಂತನ ಅನುಸಂಧಾನ ಇಡಿರಿ. ಇದೇ ನಾನು ನಿಮಗೆ ಹೇಳುವ ಉಪದೇಶವಾಗಿರುತ್ತದೆ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.